ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವಾಗ ಸೈಬರ್ ಫಿಫ್ತ್ ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಸೈಬರ್ ಕ್ರೈಮ್ ಸಬ್ಜೆಕ್ಟ್ ಅಲ್ಲಿ ಒಂದು ಟಾಪಿಕ್ ತಗೊಂಡಿದ್ದೀನಿ. ಯಾವ್ದದು ಅಂತಂದ್ರೆ ಹೌ ಕ್ಯಾನ್ ಯು ರಿಪೋರ್ಟ್ ಎ ಸೈಬರ್ ಕ್ರೈಮ್ ಆನ್ಲೈನ್, ರೈಟ್ ದ ಸ್ಟೆಪ್ಸ್. ಸೊ ಸ್ಟೆಪ್ಸ್ ಅಂತಾನು ಕೇಳ್ಬೋದು, ಸ್ಟೆಪ್ಸ್ ಟು ರಿಪೋರ್ಟ್ ಎ ಸೈಬರ್ ಕ್ರೈಮ್ ಆನ್ಲೈನ್ ಅಂತನಾದ್ರು ಕೇಳ್ಬೋದು. ಸೊ ಇಲ್ಲಿ ನಮ್ಗೆ ಇವತ್ತಿನ ಎರಾದಲ್ಲಿ ಸೈಬರ್ ಕ್ರೈಮ್ ತುಂಬಾ ನಡೀತಿದೆ. ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರ್ ಈಸ್ ದ ನಂಬರ್ ಒನ್ ಇನ್ ಸೈಬರ್ ಕ್ರೈಮ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರೂ ಕ್ರೈಮ್ ಆಗಿದೆ ಅಂದ್ರೆ ನಿಮ್ಗೆ ಯಾವ್ದಾದ್ರು ಫ್ರಾಡ್ ಆಗಿದೆ ಅಂತಂದ್ರೆ, ಹ್ಯಾಕಿಂಗ್ ಆಗಿದೆ, ಇಲ್ಲ ಅಬ್ಯೂಸ್ ಆಗಿದೆ ಅಂತಂದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾವ್ದೆಲ್ಲ ಸ್ಟೆಪ್ಸ್ ಅಂತ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಫಸ್ಟ್ ಸ್ಟೆಪ್, ವಿಸಿಟ್ ದ ಅಫಿಷಿಯಲ್ ಸೈಬರ್ ಕ್ರೈಮ್ ಪೋರ್ಟಲ್. ಆ ಪೋರ್ಟಲ್ನ ವಿಸಿಟ್ ಮಾಡಬೇಕು. ಅದಕ್ಕೆ https://www.cybercrime.gov.in ಅನ್ನೋದು ವೆಬ್ಸೈಟು. ಸೊ ಇದನ್ನ ನೀವು ಇದ್ರ ಲಾಗಿನ್ ಆಗಬೇಕು. ಕ್ಲಿಕ್ ಆನ್ ರಿಪೋರ್ಟ್ ಸೈಬರ್ ಕ್ರೈಮ್ ಅಂತ ಕೊಡಬೇಕು. ಸೆಲೆಕ್ಟ್ ದ ಟೈಪ್ ಆಫ್ ಕಂಪ್ಲೇಂಟ್. ಯಾವ್ದು ಕಂಪ್ಲೇಂಟ್ ಆಗಿರೋದು, ಸೈಬರ್ ಫ್ರಾಡ್ ಆಗಿದೆಯಾ, ಇಲ್ಲ ಆನ್ಲೈನ್ ಅಬ್ಯೂಸ್ ಆಗಿದೆಯಾ, ಇಲ್ಲ ಹ್ಯಾಕಿಂಗ್ ಆಗಿದೆಯಾ ಅಂತ ನೋಡಬೇಕು. ಸೊ ಯಾವ್ದಾದ್ರು ನಿಮ್ಗೆ ಯಾವ್ದಾಗಿರುತ್ತೆ ಅದನ್ನ ನೀವು ರಿಪೋರ್ಟ್ ಮಾಡಬಹುದು. ರಿಜಿಸ್ಟರ್ ಆನ್ ಲಾಗಿನ್ ಯೂಸಿಂಗ್ ಯುವರ್ ಮೊಬೈಲ್ ನಂಬರ್ ಹಾಕೊಂಡು ನೀವು ಲಾಗಿನ್ ಆಗ್ಬೋದು. ಇದಾದ್ಮೇಲೆ ಫೈಲ್ ಇನ್ ದ ಕಂಪ್ಲೇಂಟ್ ಫಾರ್ಮ್ ವಿತ್ ಡೀಟೇಲ್ಸ್ ಆಫ್ ದ ಇನ್ಸಿಡೆಂಟ್. ಅಂದ್ರೆ ಕಂಪ್ಲೇಂಟ್ ಫಾರ್ಮ್ ನ ಫಿಲ್ ಇನ್ ದ ಕಂಪ್ಲೇಂಟ್ ಫಾರ್ಮ್ ವಿತ್ ದ ಡೀಟೇಲ್ಸ್ ಆಫ್ ಇನ್ಸಿಡೆಂಟ್. ಅಂದ್ರೆ ನೀವು ಕಂಪ್ಲೇಂಟ್ ಫಾರ್ಮ್ ನ ಫಿಲ್ ಮಾಡಬೇಕು. ಅಲ್ಲಿ ನಿಮ್ದು ಡೀಟೇಲ್ಸ್ ಎಲ್ಲ ನೀವು ಕೂಡ ಶೇರ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಎವಿಡೆನ್ಸ್, ಸ್ಕ್ರೀನ್ ಶಾಟ್ ಏನಾದ್ರು ಇತ್ತು ಅಂದ್ರೆ, ಮೆಸೇಜಸ್ ಇತ್ತು ಅಂದ್ರೆ, ಇಮೇಲ್ಸ್ ಇತ್ತು ಅಂದ್ರೆ, ಇಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಏನಾದ್ರು ಇತ್ತು ಅಂತಂದ್ರೆ ನೀವು ಎವಿಡೆನ್ಸ್ ನ ಅಪ್ಲೋಡ್ ಮಾಡಬೇಕು. ಸಬ್ಮಿಟ್ ದ ಕಂಪ್ಲೇಂಟ್ ನ ಸಬ್ಮಿಟ್ ಮಾಡಬೇಕು. ನೋಟ್ ದ ಕಂಪ್ಲೇಂಟ್ ರೆಫರೆನ್ಸ್ ನಂಬರ್ ಫಾರ್ ದ ಫ್ಯೂಚರ್ ಟ್ರ್ಯಾಕಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ನಂಬರ್ ನ ನೀವು ರೆಫರೆನ್ಸ್ ನಂಬರ್ ಆಗಿ ಇಟ್ಕೋಬೇಕು, ನೋಟ್ ಮಾಡ್ಕೋಬೇಕು. ಯಾಕಂತಾರೆ ಫ್ಯೂಚರ್ ಅಲ್ಲಿ ಅದ್ರದ್ದು ಸಿನಾರಿಯೋ ಏನಾಗಿದೆ ಅಂದ್ರೆ, ವೆದರ್ ಅದ್ ಕಂಪ್ಲೇಂಟ್ ಫೈಲ್ ಆಗಿದೆಯಾ ಅಥವಾ ರಿಟರ್ನ್ ಅವ್ರ ಏನಾರ ಫೈಲ್ ಕಂಪ್ಲೇಂಟ್ ತಗೊಂತು ಅಂತಂದ್ರೆ ಅದ್ರದ್ದು ಪ್ರೋಸೆಸ್ಗೋಸ್ಕರ ನಿಮ್ಗೆ ಆ ರೆಫರೆನ್ಸ್ ನಂಬರ್ ಬೇಕಾಗುತ್ತೆ. ಸೊ ಅದನ್ನ ನೀವು ಇಟ್ಕೋಬೇಕಾಗುತ್ತೆ. ಸೊ ಇಷ್ಟು ಕೂಡ ಇಷ್ಟೇ ಸ್ಟೆಪ್ಸ್ ನಿಮ್ಗೆ ಕೊಟ್ಟಿರುವಂತದ್ದು. ಸೊ ಲೈಕ್ ವೆಬ್ಸೈಟ್ ನ ವಿಸಿಟ್ ಮಾಡ್ತೀರಾ, ರಿಪೋರ್ಟ್ ಸೈಬರ್ ಕ್ರೈಮ್ ನ ಕ್ಲಿಕ್ ಮಾಡ್ತೀರಾ, ಟೈಪ್ ಆಫ್ ಕಂಪ್ಲೇಂಟ್ ನ ಸೆಲೆಕ್ಟ್ ಮಾಡ್ತೀರಾ, ಸೈಬರ್ ಫ್ರಾಡ್, ಆನ್ಲೈನ್ ಅಬ್ಯೂಸ್, ಹ್ಯಾಕಿಂಗ್ ಅಂತ. ರಿಜಿಸ್ಟರ್ ಇಲ್ಲ ಲಾಗಿನ್ ಆಗ್ತೀರಾ, ಲೈಕ್ ಮೊಬೈಲ್ ನಂಬರ್ ನ ಯೂಸ್ ಮಾಡ್ಕೊಂಡು. ಫಿಲ್ ದ ಕಂಪ್ಲೇಂಟ್ ಫಾರ್ಮ್ ನ ಫಿಲ್ ಮಾಡ್ತೀರಾ, ಎವಿಡೆನ್ಸ್ ನ ಅಪ್ಲೋಡ್ ಮಾಡ್ತೀರಾ, ಸಬ್ಮಿಟ್ ದ ಕಂಪ್ಲೇಂಟ್, ನೋಟ್ ದ ಕಂಪ್ಲೇಂಟ್ ರೆಫರೆನ್ಸ್ ನಂಬರ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ಮಾತ್ರನೇ ಸ್ಟೆಪ್ಸ್ ಇದೆ. ಸೊ ನಾನು ಇನ್ನ ಒಂದು ಟಾಪಿಕ್ ನ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ದು ಅಂತಾನೆ ಎಕ್ಸ್ಪ್ಲೈನ್ ಅಬೌಟ್ ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್. ಸೊ ಒಂದೇ ವಿಡಿಯೋದಲ್ಲಿ 2 ಕ್ವೆಶನ್ಗೆ ನೀವು ಆನ್ಸರ್ ಮಾಡೋ ತರ ಇರುತ್ತೆ. ಸೊ ಇದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಅಬೌಟ್ ಸೈಬರ್ ಸ್ಪೇಸ್ ರೆಗ್ಯುಲೇಷನ್. First of all, what is cyberspace regulation? Cyberspace regulation are the laws, rules, and guidelines that control activity in the digital and online environment to ensure safe and lawful use of internet. ಅಂದ್ರೆ ಇಂಟರ್ನೆಟ್ ಎರಾದಲ್ಲಿ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೀವಿ, ಇಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೀವಿ ಅಂದ್ರೆ ಅದ್ರದ್ದು ಸರ್ಟೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೈಡ್ಲೈನ್ಸ್ ನ ಇಶ್ಯೂ ಮಾಡೋರು ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್. ಸೊ ಯಾವ್ಯಾವುದು ಅಂತಂದ್ರೆ, ಒಂದು ಸೈಬರ್ ಲಾ, ಅದಾದ್ಮೇಲೆ ಡೇಟಾ ಪ್ರೊಟೆಕ್ಷನ್ ಅಂಡ್ ಪ್ರೈವಸಿ, ರೆಗ್ಯುಲೇಷನ್ ಆಫ್ ಆನ್ಲೈನ್ ಕಂಟೆಂಟ್, ಅದಾದ್ಮೇಲೆ ಇ ಕಾಮರ್ಸ್ ರೆಗ್ಯುಲೇಷನ್ಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಸೈಬರ್ ಸೆಕ್ಯೂರಿಟಿ ರೂಲ್ಸ್, ಅದಾದ್ಮೇಲೆ ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಪೆನಾಲ್ಟೀಸ್. ಇಷ್ಟು ಕೂಡ ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್. ಫಸ್ಟ್ ಒನ್, ಸೈಬರ್ ಲಾಸ್. ಏನಿದು ಸೈಬರ್ ಲಾಸ್ ಅಂದ್ರೆ, ಗವರ್ನ್ ಆನ್ಲೈನ್ ಆಕ್ಟಿವಿಟೀಸ್ ಸಚ್ ಎಸ್ ಹ್ಯಾಕಿಂಗ್, ಫ್ರಾಡ್, ಐಡೆಂಟಿಫೈ ಥೆಫ್ಟ್ ಅಂಡ್ ಸೈಬರ್ ಟೆರರಿಸಮ್. ಸೊ ಇದೆಲ್ಲದನ್ನು ಕೂಡ ಸೈಬರ್ ಲಾಸ್ ಅಲ್ಲಿ ಬರುತ್ತೆ. ಡೇಟಾ ಪ್ರೊಟೆಕ್ಷನ್ ಅಂಡ್ ಪ್ರೈವಸಿ, ಪ್ರೊಟೆಕ್ಟ್ ಪರ್ಸನಲ್ ಅಂಡ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಫ್ ದಿ ಯೂಸರ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ನಾವು ಈಸಿಯಾಗಿ ಸೇವ್ ಮಾಡಬಹುದು, ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ರೆಗ್ಯುಲೇಷನ್ ಆಫ್ ಆನ್ಲೈನ್ ಕಂಟೆಂಟ್ ಅಂದ್ರೆ ಕಂಟ್ರೋಲ್ಸ್ ಇಲ್ಲಿಗಲ್, ಹಾರ್ಮ್ಫುಲ್ ಆರ್ ಅಫೆನ್ಸಿವ್ ಕಂಟೆಂಟ್ ಆನ್ ದ ಇಂಟರ್ನೆಟ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿ ಇಲ್ಲಿಗಲ್ ಆಗದಲ್ಲೇ ಇರೋ ತರ ಲೀಗಲ್ ಆಗಿರೋ ತರ ಇಲ್ಲಿಗಲ್ ಆಗೋದನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಅದನ್ನ ರೆಗ್ಯುಲೇಷನ್ ಆಫ್ ಆನ್ಲೈನ್ ಕಂಟೆಂಟ್ ಅಂತ ಹೇಳ್ತಾರೆ. ಸೊ ಇ ಕಾಮರ್ಸ್ ರೆಗ್ಯುಲೇಷನ್, ಎನ್ಶೂರ್ ಸೇಫ್ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂಡ್ ಕಸ್ಟಮರ್ ಪ್ರೊಟೆಕ್ಷನ್. ಇ ಕಾಮರ್ಸ್ ರೆಗ್ಯುಲೇಷನ್ ಯಾವ ಪೋರ್ಟಲ್ ಅಲ್ಲಿ ವರ್ಕ್ ಆಗುತ್ತೆ ಹೇಗೆ ಅಂತಂದ್ರೆ, ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಕನ್ಸ್ಯೂಮರ್ ಸೇಫ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಪ್ರೊಟೆಕ್ಟ್ ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ ಅಂಡ್ ಡಿಜಿಟಲ್ ಕಂಟೆಂಟ್. ಯಾವುದೇ ರೀತಿ ನಮ್ಮ ಕಾಪಿ ರೈಟ್ಸ್ ನಾವು, ಸೇ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ನೇಮ್ ನ ಬಿಲ್ಡ್ ಮಾಡಿರ್ತೀವಿ, ಆ ನೇಮ್ ನ ಬೇರೆಯವ್ರು ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ, ಅದನ್ನ ತಡೆಗಟ್ಟುತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ರೂಲ್ಸ್ ರಿಕ್ವೈರ್ ಆರ್ಗನೈಸೇಷನ್ ಟು ಪ್ರೊಟೆಕ್ಟ್ ನೆಟ್ವರ್ಕ್ ಅಂಡ್ ಡೇಟಾ ಫ್ರಮ್ ಸೈಬರ್ ಅಟ್ಯಾಕ್ಸ್. ಅದಾದ್ಮೇಲೆ ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಪೆನಾಲ್ಟೀಸ್, ಪ್ರೊವೈಡ್ ಪನಿಷ್ಮೆಂಟ್ ಫಾರ್ ಸೈಬರ್ ಕ್ರೈಮ್ ಅಂಡ್ ಮಿಸ್ಯೂಸ್ ಆಫ್ ಟೆಕ್ನಾಲಜಿ.
ಸೊ ಇಷ್ಟೂ ಕೂಡ ಲೈಕ್ ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್ ನಾವು ನೋಡ್ತಾ ಇದೀವಿ. ಸೈಬರ್ ಲಾಸ್, ಡೇಟಾ ಪ್ರೊಟೆಕ್ಷನ್ ಅಂಡ್ ಪ್ರೈವಸಿ, ರೆಗ್ಯುಲೇಷನ್ ಆಫ್ ಆನ್ಲೈನ್ ಕಂಟೆಂಟ್, ಅದಾದ್ಮೇಲೆ ಇ ಕಾಮರ್ಸ್ ರೆಗ್ಯುಲೇಷನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಸೈಬರ್ ಸೆಕ್ಯೂರಿಟಿ ರೂಲ್ಸ್, ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಪೆನಾಲ್ಟೀಸ್. ಸೊ ಒಂದೇ ವಿಡಿಯೋದಲ್ಲಿ ನಿಮ್ಗೆ 2 ಕ್ವೆಶನ್ಗೆ ಆನ್ಸರ್ ಮಾಡೋ ತರ ಹಾಕಿದೀನಿ. ಒಂದು ಸೈಬರ್ ಕ್ರೈಮ್ದು ಸ್ಟೆಪ್ಸ್, ಇನ್ನೊಂದು ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್. ಇದು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ಇದು ಇವಾಗಿನ ಟೆಕ್ನಾಲಜಿಲಿ ತುಂಬಾ ನಡೀತಿದೆ. ಒಂದು ಸ್ಟೂಡೆಂಟ್ಸಿಗೂ ಕೂಡ ಅವೇರ್ನೆಸ್ ಇರಲಿ ಅನ್ನೋದಕ್ಕೋಸ್ಕರ ಈ ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ, ಸೈಬರ್ ಕ್ರೈಮ್ ಸ್ಟೆಪ್ಸು. ಸೊ ಇದನ್ನ ನೀವು ಫಾಲೋ ಮಾಡಿ, ನೋಡ್ತಾ ಇರಿ ನನ್ನ ಚಾನೆಲ್ಗೋಸ್ಕರ ಇನ್ನ ಕೆಲವೊಂದು ಟಾಪಿಕ್ಸ್ಗೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.